ಛೇ ಸಾಕಾಗೋದ್ರಿ ಈ ಕತ್ರಿ ಹಿಡಿದು ಕಟ್ ಮಾಡು ಕಟಿಂಗ್ ಕೆಲಸ ಅಲ್ರಿ ನಮ್ಮ ಹಣೆ ಬರದಾಗ ಒಂದ್ ಹುಡುಗಿ ಸೈ ಸಿಗ್ಲಿಲ್ರಿ ಅಪ್ಪ ಆ ದೇವ್ರ ಹುಡುಗಿ ಸಿಗ್ಬಾರ್ದಂತ ಕೊಟ್ಟಾನೇನ್ರಿ ಶಾಪ ನಾ ಅಂತದೇನ್ ಮಾಡೀನ್ರಿ ಪಾಪ ಹೇಗಾದ್ರು ಈ ಊರಾಗ ಹುಡುಗಿ ಅಂದೈತ್ರಿ ಆರ್ಸುನಂತ ಬಲ್ಪ ಆಮ್ಯಾಗ ಗಪ್ ತುಪ್ ತಿಂದ್ರಾತ ಶಾವ್ಗಿ ತುಪ್ಪ ಇವತ್ತ ಹೆಂಗಾದ್ರು ಬಂದ್ ಮಾಡೀನ್ರಿ ನಮ್ಮ ಮಾಮನ ಅಂಗಡಿ ಇವತ್ತೊಂದಿನ ಹೋದ್ರಾತ ಮಜಾ ಮಾಡಿ ನೋಡಕ ಬಂದಳ ನಮ್ಮೂರ ಜತರಿ ಹಣಿಮೆನ ಹಚ್ಚಲ ಮಿಂಚಿನ ದಿಗಳೆ ನಿನ್ನ ಮನಗ ನೋಡದಾರ ನನ್ನ ಹೊಳಿ ಹೊಳ್ಳಿ ಬಂದ ಬಾರಿ ಮ್ಯಾಲ ಎತ್ತರ ಬಂದ ಬಾರಿ ಮ್ಯಾಲ ಎತ್ತರ ನೋಡಕ ಬಂದಳ ನಮ್ಮೂರ ಜತರಿ ಹಣಿಮೆನ ಹಚ್ಚಲ ಮಿಂಚಿನ ದಿಗಳೆ ನಿನ್ನ ಮನಗ ನೋಡದಾರ ನನ್ನ ಹೊಳಿ ಹೊಳ್ಳಿ ಬಂದ ಬಾರಿ ಮ್ಯಾಲ ಎತ್ತರ ರಾತ್ರಿ ಯಾಕೋ ಏನೋ ನಿದ್ದೆ ಬಂದಿಲ್ಲ ನನ್ನ ನಿನ್ನ ಸುದ್ದಿ ಪೂರ ಗೊತ್ತಾಗೈತಿ ನಿಮ್ಮ ಮಂದಿ ಕಡಿಯ ಕಣ್ಣನ್ನ ಬೆನ್ನ ಹತ್ತೈತಿ ನಮ್ಮ ಹೂನಗ ಮಸ್ತನ ಬೀಜ ನೋಡಿ ಆಗಿನಿ ಸುತ್ತ ನಮ್ಮ ಹೂನಗ ಮಸ್ತನ ಬೀಜ ನೋಡಿ ಆಗಿನಿ ಸುತ್ತ ನನ್ನ ನಿನ್ನ ಸುದ್ದಿ ಪೂರ ಗೊತ್ತಾಗೈತಿ ನಿಮ್ಮ ಮಂದಿ ಕಡಿಯ ಕಣ್ಣನ್ನ ಬೆನ್ನ ಹತ್ತೈತಿ ಯಾದಿ ಮ್ಯಾಲ ಶಾದಿ ಹುಡುಗಿನ ಮಾಡರ ಮದುವೆ ಯಾದಿ ಮ್ಯಾಲ ಶಾದಿ ಹುಡುಗಿನ ಮಾಡರ ಮದುವೆ ಎಡಗಾಲ ಇಟ್ಟ ಹಾದಿ ನನ್ನ ಎದಿಗಾಲ ಗಂಡನ ದೂರ ಹೋಗ ಹಾದಿಯ ಮ್ಯಾಲ ಎಡಗಾಲ ಇಟ್ಟ ಹಾದಿ ನನ್ನ ಎದಿಗಾಲ ಗಂಡನ ದೂರ ಹೋಗ ಹಾದಿಯ ಮ್ಯಾಲ ಹಾಕೊಂಡು ಲಂಗಾದವನೇ ಅದು ಹೊಂಟರ ನಿಮ್ಮ ಗೋಣೆ ನಡುವೂರಾಗ ಕಡದರ ಕಡಿಲಿ ತರತನ ಬಿಡುದಿಲ್ಲ ಇತರ ಜಾತಿ ಮಗ ಯಾರೊಂದಿಗೆ ನನಗಿಲ್ಲ ಎಂಬಪ್ಪ ನಾನಲ್ಲ ಯಾರೊಂದಿಗೆ ನನಗಿಲ್ಲ ಕೈ ಮಾಡಿ ಕರಿತೀನಿ ಗದಗಾಗಿ ಬಾರ ನನ್ನ ಹಿಂದಿಲ್ಲ ಗೆಳತಿ ನೋಡುನು ಮುಂದಿಲ್ಲ ರಸ್ತೆಗೆ ನಿಂತಿನಿ ನಾಯಿಂದ ಏನಕ್ಕಗೆ ಆಗಲಿ ಗೆಳತಿ ನಿನ್ನ ಸಂಬಂಧ ಗಗೆ ಆಗಲಿ ಗೆಳತಿ ನಿನ್ನ ಸಂಬಂಧ ಹಿಂದಿಂದ ಬರಬ್ಯಾಡ ಇವರ ಹಮ್ಮಿರ ಹತ್ತಿ ಚಿಲ್ಲಿ ಪಾಠ ಹೋಗುವಾಗ ಮಾಡತೀನಿ ಕಾಟ ಹತ್ತಿ ಚಿಲ್ಲಿ ಪಾಠ ಹೋಗುವಾಗ ಮಾಡತೀನಿ ಕಾಟ ಕಲಿಸಿದ ಬಿಸಿ ಪಾಠ ನಿಮ್ಮವ್ವ ಮಾಡ್ಸಾಳ ನನಗ ಮಾಟ ಕಲಿಸಿದ ಬಿಸಿ ಪಾಠ ನಿಮ್ಮವ್ವ ಮಾಡ್ಸಾಳ ನನಗ ಮಾಟ ಮಾಡಿದ್ದ ಮರ್ದಾಳ ಹಳ್ಳಿ ಜಾತ್ರೆಗೆ ಬಂದಾಳ ಮಾಡಿದ್ದ ಮರ್ದಾಳ ಹಳ್ಳಿ ಜಾತ್ರೆಗೆ ಬಂದಾಳ ಹೊಟ್ಟೆ ಹೊಲಸದಾಳ ಕೂಸೊಂದು ಬಂದಾಳ ಹೊಟ್ಟೆ ಹೊಲಸದಾಳ ಕೂಸೊಂದು ಬಂದಾಳ ಕೂಸೊಂದು ಬಂದಾಳ
ಅವರ ಹುಡುಗಿಯ ಮೊದಲ ಗೊತ್ತಿದ್ದ ಚುಮ್ಮಾನಗಕ್ಕೆ ನಿನ್ನ ಸುಡದಿದ್ದ ತಾಳದ ಗುಂಗಿನ ಚಿಕ್ಕಂದ ನಾನು ಕುಡಿದಿದ್ದ ತಾಳದ ಗುಂಗಿನ ಚಿಕ್ಕಂದ ನಾನು ಕುಡಿದಿದ್ದ ಎಲ್ಲ ಮರತನ ನೋಡಿದೆ ನಿಮ್ಮನ ಊರಿಗೆ ನಿಕ್ಕಿನ ನೋಡಿದೆ ಕರಿಯ ಕುದಲಿಗೆ ಕೆಂಪನ ಬಣ್ಣ ಹಚ್ಚಿಯ ಬಿಸಳ ಧೂಳ ಹೌದು ಮಾವ ಎಂದರ ಇವರಪ್ಪ ಎಂತ ಹೊಡಿತಾನ ತೀಳ ಕುಣಿತಾಳೆ ಕರೆಂಟ್ ಹೋದ ಟೈಮಲ್ಲಿ ಹುಡುಗ ಇದ್ದ ಮಕ್ಕಳಲ್ಲಿ ಕರೆಂಟ್ ಹೋದ ಟೈಮಲ್ಲಿ ಹುಡುಗ ಇದ್ದ ಮಕ್ಕಳಲ್ಲಿ ಮುತ್ತ ಯಾರು ಇಲ್ಲ ನಾನು ನೀನು ಇಲ್ಲಿ ಎಲ್ಲ ಬಾರಿ ಸನಿಹಗೆ ಕೆಂಪು ಬೆಣ್ಣೆಯ ಜೀವ ಅದರಗೆ ಮದುವೆ ಕಾಣಿಗೆ ಮದುವೆ ಕಾಣಿಗೆ ಮದುವೆ ಕಾಣಿಗೆ ಕತ್ತಲ್ದಾಗ ಬಂದ ಸಿಕ್ಕಿದೆ ಹುಡುಗ ಆಗುದು ಮೈ ಕೈ ನೋವ ತಡ್ಕೊಳ್ಳಬೇಕೇನ ಏ ಹುಡ್ಗಿ ಇವತ್ತ ಬಂದ್ ಮಾಡಿನಿ ಅಂಗಡಿ ಚಾಲು ಇಡ್ಸ ನಿಂದ ಹುಡುಗಿ ಚುಚ್ಚುತ್ರ ಯವ್ವ ನಂದು ಚುಚ್ಚುತ್ತು ಏ ಯಾರ್ ನಿಂದ ಎಷ್ಟು ಚೂಪ್ ಐತಲ್ ನಿಂದ ನಂದ ಕತ್ರಿ ಹುಡುಗಿ ಅದ ಕತ್ರಿ ಕೆಟ್ಟ ಚೂಸ್ತಲ್ಲ ಭಾಳ ಚೂಪ್ ಐತೆ ನಂದ ನಾ ಯಾರಂತ ತಿಳ್ಕೊಂಡಿ ಏ ಹುಡುಗಿ ಯಾವಾಕಿನಿ ನಾನ ಶೆಟ್ಟಿ ಮಗಳು ಮಲ್ಲಿ ಅಂತ ನೋಡು ನೀನ್ ಆಮಲ್ಲಿ ಹಿಡ್ಕೋ ನಂದು ಬೂಂದೇದ್ ಬೂಂದೇದ್ ಉಂಡಿ ನೋಡ್ಕೊಂಡ್ ಬರಕ್ ಆಗಂಗಿಲ್ಲೇನಾ ಏ ಯಾನ್ ಏನಿನ ಎದುರು ಬರ್ ಹೆಂಗಸರು ಕಾಣ್ತಾರಲ್ಲ ಕಣ್ಣಿಗೆ ಯಾಕೆ ನೂಲಿತಿದೆ ಸ್ವಲ್ಪ ಸಾಕಾಗ ಹಿಂದ್ರು ಹಾ. ಏ ಹುಡುಗಿ ಚುತ್ತ ಏ ಹುಡುಗ ನಿಂದು ನಾನು ಈಗ ಮಾಡಿಸ್ಕೊಳಕ್ ಹೊಂಟೀನಿ ನೋಡು ನೀ ಶೆಟ್ಟಿ ಮಗಳ ಮಲ್ಲಿಯನ ದೊಡ್ಡ ಆಫೀಸರ್ ಮಗಳಗತೆ ಬರಾಕತ್ತಿಯಲ್ಲ ನಿಂದ ಹೆಸರೇನ ನಮ್ಮ ಅಪ್ಪ ದೊಡ್ಡ ಆಫೀಸರ್ ಅದನ ನಮ್ಮ ಅಪ್ಪ BS ಕಲ್ತು ಬಂದ ಗೊತ್ತನ ಎಸ್ ಅಂದ್ರೆ ಇದ್ಯಾವ ಸಾಲಿಯಪ್ಪ ಆದ್ರ ನಾನ್ಪಾನ್ ಮೇನ ಬದ್ಮಾ ಸುಳೆ ಮಗನ ಅಂತ ನೋಡು ಏ ಹುಡುಗಿ ಯಾಕ ಸಣ್ಣಗ ಕಡಿತಾವೇನ ನಾ ನಿನಗ ಬೈದಿಲ್ಲ ಲಾಂಗ್ ಪಾನ್ ಕೇಳಿದ್ರ ಬೈತಿಯಲ್ಲ ನಾನ್ ನಿನಗ ಬೈದಿಲ್ಲ ಹುಡುಗ ಅದು ನಮ್ಮ ಅಪ್ಪ ಅಷ್ಟು ಚಂದ ಶಾಲಿ ಕಲ್ತು ಬಂದಾನ ಹೋಗ್ಲಿ ನೀ ಹೋಗಿದ್ದೆಲ್ಲಿ ಮಾಡಿಸ್ಕೊಳಕ್ ನನ್ನಂತೆಲ್ ಬಂದ್ರ ನಾ ಮಾಡ್ತಿದ್ನೆಲ್ಲ ಯಪ್ಪ ನಿನ್ನ ಮಂಡೈತಿ ಏನದ ಅದ ಕತ್ರಿ ಮುಂದಿನ ತುದಿ ಏ ಹುಡುಗಿ ನನ್ ಕತ್ರಿ ಪವರ ಹಗರ ಅಂತ ತಿಳಿಬೇಡ ಮಂಡೈತೆ ಅಂತ ಅಂಡ್ಯಾವರ ಹಚ್ಚಬೇಡ ಹೌದು ಕೌಜ್ಗ ಗಂಡ ಕೆಲಸ ಮಾಡುವಾಗ ಒಮ್ಮೆರ ಐತಿ ಒಮ್ಮೆರ ಹೂ ಅಂದ್ ನೋಡ ಹೌದು ನನಗ್ ಗೊತ್ತೈತೆ ಲಡ್ಕ ಅದು ನಿನ್ ಫೇವ್ರೇಟ್ ಅಂತ ನೀ ಇರ್ತಿ ನನ್ನ ಜೊತೆ ಬೆಳತನಕ ನಿನ್ನ ಮಾತ್ ಕೇಳಿ ಎದ್ಯಾಕ ಚುರುಕಂತ ಬೆಳತನಕ ಯಾಕ ಜವಾರಿ ಮನಕ ಇರ್ತೀನಿ 24 ತನಕ ಹೌದಾ ಇದ ಅವ್ರ ಪಡೆಗೆ ಒಂದು ಗಿಚ್ಚಿಗಿಲ್ಲ ಇದು ಗಿಚ್ಚ ಕುಣಿತಾಳೋ ಎಪ್ಪತ್ತಕ್ಕತೈ
ಮಾವ ಅಂದ ಬರ್ಸತಾಳ ಮೈಗೆ ಮೈ ಕೈಲರ ಗಾಡಿ ಹೊಂಟಂಗ ರೊಯ್ ರೊಯ್ ಸೊಯ್ ಸೊಯ್ ಹೊಂಟಂಗ ರೊಯ್ ರೊಯ್ 1 2 3 4 ವಯಸ್ಸ ರೇಸ ಗೋಧಿ ಬಣ್ಣ ಜವಾರಿ ಹೆಣ್ಣ ಹುಡುಗಿರ ನಿನ್ನ ಹುತ್ತ ಹಿಡಿಸಿದೆ ನನ್ನ ಡ್ರೆಸ್ ನೋಡಾಕ ನೈಸ ಬಿಸಿಯಾಗ ರೈಸ ಒಯ್ಯನೇನೋ ಪೈಸ ಮೇಕಪ್ಪ ಮಾಡಕೊಂದ ಮಾಡತಾಳ ಹುಡುಗಿ ಮೇಕಪ್ಪ ಮಾಡಕೊಂದ ಮಾಡತಾಳ ಹುಡುಗಿ ಮೇಕಪ್ಪ ನೋಡಿ ಅದರಿ ಓಡೈತಿ ಮುಂದ ಬರು ಕೂಸ ಪೌಡರ ನೀ ಹಚ್ಚ ಪೌಡರ
ಏನು ಮಾಡಿಲ್ಲ ಅಂತೀಯ ನಿಮ್ಮ ಮೌನ ಏಳ್ರಾಗ ಹುಟ್ಟಿದಾಕಿನ ಕಣ್ಣಿಗೆ ಚಾಚಮ ಆಯ್ತು ಅನಿನ್ನ ಚಾಚಮ ಇಲ್ಲಿ ಕಂದ್ರ ನಾನು ನಂಬ್ತಿದ್ದೆ ನಮ್ಮವ್ವ ಏನು ಮಾಡಿಲ್ಲ ಅಂತ ಅಲ್ಲ ಈ ಮಗ ನಿನಗ ಮೇದ ಇಟ್ಟ ಗೋಧಿ ಇಟ್ಟ ಕುಡಿಸಿ ಮಿಕ್ಸ್ ಮಾಡಕ್ತಾನ ಆದ್ರೂ ಏನು ಮಾಡಿಲ್ಲ ಅಂತೀಯಲ್ಲ ನಿಮ್ಮ ಮಾವನ ಹಿಂಗಾದ್ರೆ ನಮ್ಮ ಅಪ್ಪ ಅದನ್ನ ಬಿಡೋಂಗ್ ಕಾಣಂಗಿಲ್ಲ ಏನಾರ ಒಂದು ಮಜಾ ಮಾಡ್ಬೇಕಲ್ಲ ಏ ಅಪ್ಪ ನಾ ಹಿಂಗ ಹಾದಿ ಹೊಂಟಿದ್ನ್ಯಾ ಆಗ ಇವ ಅದಲ್ಲ ಕೈ ಹಿಡ್ಜಾಗಿದ್ ನೋಯಪ್ಪ ಕರಿ ಬಸ್ಯ ಬರ್ತೀರೇನ್ರಿ? ಹೌದಾ ಅಲ್ಲೇ ಕರಿ ಕ್ಯಾಪ ಲೇ ಮಗನ ನನ್ನ ಮಗಳ ಕೈ ಹಿಡಿದ ಜಗ್ಗಾಟ ಇದು ಮಾಡಿದೆ ಲೇ ಮಗನ ಮಗನ ಬಿಡ್ರಿ ಏನೋ ಮಳ್ಳ ಹುಡುಗರ ಕೈ ಹಿಡ್ದು ಮಾತಾಡತ್ತಂದ್ರ ನಿಮ್ದೇನು ಹಾಳಾತು ಮರ್ಯಾದೆ. ನೀ ಏನ್ ತಗದೆಪ್ಪ ಮಗನ ಪ್ಯಾರಾದೆ ಮಾವಾರ ನೀವು ಸೆಕೆಂಡ್ ಹ್ಯಾಂಡ್ ಮ್ಯಾರೇಜ್ ಆಗ್ಬೇಕಂತ ನಮ್ಮ ದೇವಾನ ಅಂಗಡ್ಯಾಗ ನಮ್ಮ ಸಕ್ಕು ಅಂಗಡ್ಯಾಗ ಮಂದಿ ಮಾತಾಡತ್ತಂತ್ರಿ. ಗಜವಾನೆ ಅಷ್ಟ ಹರಿದೈತನ್ರಿ ಈಗ ಮದುವೆ ಆಗಕ್ಕ. ಹ್ಞೂ ಅನ್ನಕೇನು ತಮ್ಮ ಎಷ್ಟು ಬರ್ತೈತಿ ಬರ್ಲಿ ಕರೆಂಟ್ ಬಿಲ್ ಎಷ್ಟು ಬರ್ತೈತಿ ಬರ್ಲಿ ಹೆಂಗಾಯ್ತು ತಮ್ಮ ಹಾಕಿದ್ದಿಲ್ಲ ಅಕ್ಕಿ ಮಿನಿ 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 ಮಿಸ್ತಾಡ್ರಿ. ಏನವಳ ಕಣ್ಣ ಏನವಳ ಸೊಂಟ ಏನವಳ ಮೈಮಾಟ ಅಕ್ಕಿ ತೂ ತೂ ತುಟ್ಟಿ ನೋಡಿದ್ರನ ನೀವು ಹವು ಹಾರ್ಬೇಕ್ರಿ. ಹಂಗದ ನಿಮಗ್ ಸಟ್ನ ಮ್ಯಾಚ್ ಆಗುವಂಥದ್ದೊಂದು ಕನ್ಯಾ ನೋಡಿನ್ರಿ ಊರಾಗ ಹಲ್ ಬಿದ್ಕ ಮುದ್ಕಿನ್ ನೋಡಿನಿ. ನೀವು ಹೋ ಅಂದ್ರ ಹಂಗಾದ್ರ ತರಬ ತಮ್ಮ ನಿನಗ ನನ್ನ ಮಗಳಿಗೆ ಮನೆಗೆ ಕಳಿಸಿ ಬರ್ತೀನಿ ತಡಿ. ಯವ್ವ ಮಗಳ ಮಲ್ಲವ ಆಯಪ್ಪ ನಡಿಯವ ನಿಮ್ಮ ಮನೆಗೆ. ಏ ಅಪ್ಪ ಅಟ್ಟ ಯಾಕೆ ಸಿಟಿ ಯಾಕೆ ಬಂದ್ ಬಯ್ಯಾಕೋತಿ ಯಪ್ಪ ಈ ನಮಗಲ್ಲಿ ಅಲ್ಲ ಯವ್ವ ನಾ ಹಿರೇ ಮನುಷ್ಯ ಆದೀನಿ 4 ಮಾತು ಬುದ್ಧಿ ಮಾತು ಬೇಯ್ತೀನಿವ ನೀ ಸಟ್ನ ನಡಿಯವ ಮನೆಗೆ. ಯಪ್ಪ ನಾ ಹೋಗ್ತೀನಿ ಮತ್ತೆ ನೀ ಅಲ್ಲಿ ಮಂದಿಗೆ ನಿಂದ್ರ ಬೇಡ ಹೋಗಿ ಬರ್ಲಿ ಯಪ್ಪ ನಾನು ನಡಿಯವ ನಡೆ. ವರದಕ್ಷಿಣೆ ನಮಗ ಬೇಕಾಗಿಲ್ಲ ಮಾವ, ವರದಕ್ಷಿಣೆ ನಮಗ ಬೇಕಾಗಿಲ್ಲ ಮಾವ, ಪರಮಾತ್ಮನ ನೀ ಮಾರುತಿಕಾರ ಆರ್ಮಸಲ ಬಿಲ್ಡಿಂಗ್ ನಿನ್ನ ಮಗಳ ಮಹಾರಾಣಿ ನಮ್ ಡೈರೆಕ್ಟ್ ಗಜವಾನೆ ಗಜ ಗಜ ಮಾಡಿ ಅದು 1 2 3 4 ಮಾರುತಿಕಾರ ಆರ್ಮಸಲ ಬಿಲ್ಡಿಂಗ್ ನಿನ್ನ ಮಗಳ ಮಹಾರಾಣಿ ಮಾರುತಿಕಾರ ಆರ್ಮಸಲ ಬಿಲ್ಡಿಂಗ್ ನಿನ್ನ ಮಗಳ ಮಹಾರಾಣಿ ಮಾರುತಿಕಾರ ಆರ್ಮಸಲ ಬಿಲ್ಡಿಂಗ್ ನಿನ್ನ ಮಗಳ ಮಹಾರಾಣಿ ಮಾರುತಿಕಾರ ಆರ್ಮಸಲ ಬಿಲ್ಡಿಂಗ್ ನಿನ್ನ ಮಗಳ ಮಹಾರಾಣಿ
ನಿಮ್ದು ಐತೇನ್ರಿ ಟಾಟ್ರ್ ಚಾಲೋ ಚಾಲೂನ ಆಯ್ತು ತಮ್ಮ. ಹಳೇದಾದ್ರೂ ಹುಳಿ ಹೋಗಿಲ್ಲ ಅಂತಾರಲ್ಲ ಹಂಗ ನನ್ ಟ್ಯಾಟ್ರ್ ಗಟ್ಟಿ ಐತಿ. ಏ ಕೊಚ್ಚರಿ ಹಳೆ ಕೊಚ್ಚರಿ ನೀ ಆಕಿ ಕೊಚ್ಚಿ ಇವ ಕೊಚ್ಚ ಅಂತ. ಅಲ್ಲ ಹಡಪಿಟಿ ಮುದಕ ಕಳಿಸಿದ್ಯಾ ನಿನ್ನ ಮಗಳನಿಗೆ? ಮಾವಾರ ನಾನು ನೋಡಿನ್ರಿ ಫಿಗರ್ನ, ಭಾರಿ ಐತ್ರಿ ಪೀಸ. ನಿಮ್ಮನ್ನ ನೋಡಿದ್ರ ಮಾವ ಮಾವ ಅಂತ ಕರಿತಾಳ್ರಿ, ಮಾತಿನ್ಯಾಗ ಬಿಳಿನಾಸ. ಅದಿರ್ಲಿ ನಮ್ಮ ಮಾತು ಕೇಳಿದ್ರ ಹಿಡಿತೈತ್ರಿ ಹೊಲಸ. ನಿಮ್ಮ ಮನಿಗೆ ಹೋಗಿ ಮಾತಾಡ್ಕೊಂತ ಟೈಮ್ ಪಾಸ ಮಾತಾಡುನಲ್ರಿ ಒಂದ್ ತಾಸ. ಲೇ ಮಕ್ಕಳ್ರ್ಯ, ನಿಮ್ಮಿಬ್ಬರನ್ನು ಬೂಟ್ಲೆ ಬಡ್ದಿನ್ರಿ ಮಕ್ಕಳ್ರ್ಯ. ಇನ್ನೊಮ್ಮೆ ನನ್ನ ಮಗಳ ಸರಿಯಾಗಿ ಬಂದ್ರಿ ಅಂದ್ರ चेअरमन हाय बे साले चेअरमन हाय ಚೇರ್ಮನ್ ಆಯ್ ಸಾಲೆ ಚೇರ್ಮನ್ ಆಯ್. बरे चूजी में हुट्टी नहीं चूजी में आगा ಹಡಬಿಟ್ಟಿ ಮಗ ಶೆಟ್ಟಿ. ಇನ್ ಮ್ಯಾಲ ನನ್ನ ತಲೆ ಕೆಟ್ಟ ಹೋತ. ಅವಳ ಮಗಳಿಗೆ ಕೊಡ್ಬೇಕು ನಾ ಪ್ರೇಮದ ಚೀಟಿ. ನಾನು ಬಿಡ್ತೀನ್ರಿ ಕಟ್ ಮಾಡು ಕತ್ರಿ. ಈಗ ಮಾಡ್ತೀನಿ ಕತ್ರಿ ಬಾರಿ ಚಾಕ್ರಿ. ಕುಚ್ಚುಕೋ 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 ಔಷಧಿ ದೋಸ್ತಿ ಕಣ್ಣು ಕುಚ್ಚುಕೋ ಉನ್ಮ್ಯಾಲೆ ಬಾಮ ಬಣ್ಣ ಕುಚ್ಚುಕೋ ಓ ಗೆಳೆಯ ಜೀವನ್ ಗೆಳೆಯ ನಿಂಗೆ ಶಾನೆ ಪಾಪ ಕಣೋ, ದೋಸ್ತಿಗೂ ಒಂದು ಕೈ ಪ್ರೀತಿ ಜಾಸ್ತಿ ಕಣೋ. ಕುಚ್ಚುಕೋ 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 ಇದು ಚಡ್ಡಿ ದೋಸ್ತಿ ಕಣ್ಣು ಕುಚ್ಚುಕೋ ಜೀವಕ್ಕಿಂತ ಜಾಸ್ತಿ ಕಣ್ಣು ಕುಚ್ಚುಕೋ ಓ ಗೆಳೆಯ ಜೀವನ್ ಗೆಳೆಯ ಜೀವನಿಗೆ ಶಾನ ಪಾಪಕನು ಪಾಪಕೋ ಒಂದು ಕೈ ದೋಸ್ತಿ ಜಾಸ್ತಿ ಕಣೋ. ಶ್ರೀ ಮಾರುತೇಶ್ವರ ನಾಟ್ಯ ಸಂಘ ಸಾಕಿನ ನರೇನವರು ಇವರು ನಮ್ಮ ಸಂಗೀತವನ್ನು ಮೆಚ್ಚಿ 101 ರೂಪಾಯಿ ಕಲಾ ಆಶೀರ್ವಾದ ರೂಪಾಯಿ ಕೊಟ್ಟಿದ್ದಾರೆ. ಅವರಿಗೆ ನಮ್ಮ ಸಂಗೀತ ಬಳಗದ ವತಿಯಿಂದ ಹೃತ್ಪೂರ್ವಕವಾದಂತ ಧನ್ಯವಾದಗಳು ಧನ್ಯವಾದಗಳು ಒಂದು ಧನ್ಯವಾದಗಳು. ವಿಶೇಷ ಸೂಚನೆ, ನಮ್ಮ ತಮ್ಮಂದಿರಾಗಿರ್ತಕ್ಕಂಥ ಸಂತೋಷ್ ಮತ್ತು ರಾಮು ಇಬ್ರು ನಾಟಕವನ್ನು ನಿರ್ವಹಿಸಿದ್ದಾರೆ. ನಾನು ಹಿರಿಯಣ್ಣ, ನಾನು ಕಲಾವಿದನಾಗಿ ಇದೊಂದು ಕಾರ್ಯವನ್ನು ಮಾಡಿದ್ದೇನೆ. ಅದಕ್ಕಾಗಿ ನಮ್ಮ ಅಳಿಯಂದರಾಗಿರ್ತಕ್ಕಂತಹ ಕುಮಾರ್ ರಾಠೋಡ್ ಸಾಕಿನ್ ಜಾಲ್ಮಟ್ಟಿ ತಂಡ ಅವರು ನಮ್ಮ ಇಬ್ಬರು ತಮ್ಮಂದಿರಿಗೆ 2,500 ರೂಪಾಯಿಗೆ ಒಂದೊಂದು 2 ಫ್ಯಾನನ್ನು ಕೊಡಿಸಿದ್ದಾರೆ. ಹಾಯಾಗಿ ಅವರು ಮುದುಕರಾದರೂ ಕೂಡ ಕಲೆಯನ್ನು ಬೆಳೆಸಾಕತ್ತಾರಂತೇಳಿ ಅವರಿಗೆ ತುಂಬ ಆಭಾರಿಯಾಗಿರುತ್ತೇನೆ. ಇನ್ನೊಂದು ದಯವಿಟ್ಟು ಸತ್ಯಮೇವ ಜಯತೆ ಸತ್ಯಮೇವ ಜಯತೆ ಎಂಬ ಮಾತೆ ಸತ್ಯ ಹೋಗಿದೆ ಈ ಕಲಿಯುಗದಲ್ಲಿ. ಅಂದ ಮೇಲೆ ನಾನೇಕೆ ನ್ಯಾಯ ಧರ್ಮದಿಂದ ಬದುಕಬೇಕು ಈ ಸಮಾಜದಲ್ಲಿ?
ಓಹೋಹೋ, ಯಾವುದೋ ಸುರಸುಂದರಾಗಿಣಿ ಈ ಕಡೆನೇ ಬರುತ್ತಿರೋ ಕಾಣ್ತಾ ಇದೆಯಲ್ಲ. ಈ ನನ್ನ ಮಗ ಶೆಟ್ಟಿ ಎಲ್ಲೋದ? ಶೆಟ್ಟಿ, ಲೇ ಶೆಟ್ಟಿ! ಯಾಕ್ರಿ ಧನ್ಯಾರ ಏನಾರಟ ನೋಡ್ಬೇಕೇನ್ರಿ ಚೂಟಿ? ಏ ತಲೆಟೆ ನನ್ನ ಮಗನೇ, ಎಲ್ಲೋಗಿದ್ ಇಷ್ಟೋ ತನಕ? ಅಲ್ರಿ ಧನ್ಯಾರ, ಮನೆಯಿಂದ ಬರೋದ್ದಾಗ ಹೊಟ್ಯಾಗ ಒಂದ್ ಸ್ವಲ್ಪ ಗಡಬಡ ಮಾಡಕತ್ತಿದ್ರ, ಅದಕ್ಕೆ ನಾನಟ ರಂಜಾನಿಗೆ ಹಿಡಿದು ಮಾರಿ ಕಿಂಚ್ಕೊಳಕತ್ತಿದ್ದೀನ್ರಿಪ್ಪ. ಥೂ ಹೇಸಿ ನನ್ನ ಮಗನೇ, ಅದ್ ಹೆಂಗೋ ಮಾಡ್ದೆ ನೀರಿಲ್ದೆ? ಅಲ್ರಿ ಅಲ್ಲಿ ಬಾಜುಕ ಕಲ್ಲ ರಗಡಿದ್ದು ರೀ, ಆದ್ರೂ ನಾವು ಒಂದು ಬಿಸ್ಲೇರ್ ಬಾಟ್ಲಿ ತಂದಿದ್ದೀವಲ್ರಿ ಅಪ್ಪ, ಅದ್ರಲ್ಲೇನ ಮುಗಿಸ್ಕೊಂಡ್ ಬಂದ್ಬಿಟ್ಟಿನ್ರಿಪ್ಪ. ಲೇ ಅವಿವೇಕಿ, ಅದನ್ನ ಕುಡಿಯಾಕ ತಂದಿರೋ ನೀರು ಈಗ ಅದ್ರಲ್ಲೇ ತೊಳ್ಕೊಂಡ್ ಬಂದಿಲ್ಲ, ನನಗೆ ಮತ್ತೆ ಕುಡಿಯಾಕ ನೀರೀಗ ಮುಂದೊಂದ ಆ ದೇವರಾಜ ಮಾವನ ಅಂಗಡಿಯಾಗ ಒಂದ್ ತಗೊಂಡ್ರ ಆತ್ ಬಿಡ್ರಿ. ಯಾಕ್ರಿ ಪಕ್ಕ ಶಿವ ಕರೆದ ವಿಷಯ? ಕರೆದ ವಿಷಯ ಯಾರವಳು? ಪೂಜೆ ತಟ್ಟೆ ಕೈಲಿ ಹಿಡ್ಕೊಂಡು ಬರ್ತಿರೋ ಸುರಸುಂದರಾಂಗಿಣಿ? ದನ್ಯಾರ ಈಕಿರ ಆ ಶಿವಪ್ಪನ ಮಗಳಲ್ಲ ಏನ್ರಿ? ಹಂಗಾದ್ರ ಆ ಮಗ ನಮ್ಗಟ್ಟ ದುಡ್ಡು ಕೊಡ್ಬೇಕಿತ್ರಿ, ಕೇಳಿ ನೋಡ್ತೀನಿ ತಡ್ರಿ. ಲೇ ಹುಚ್ಚ, ಹಣ ತಗೊಂಡು ಅವ್ರ ಅಪ್ಪನ ಹೆಣದ ಮೇಲೆ ಏನು ಗುಣ ಕೇಳಲೆ ಗುಣ? ಬಿಡ್ರಿಪ್ಪ, ಅರ್ಥ ಆಯ್ತ್ ಬಿಡ್ರಿ. ನಿಲ್ಲುವ, ನಿಲ್ಲು. ಯಾಕೆ ಕಾಕ ನನ್ನನ್ನು ನಿಲ್ಲಿಸಿತು? ಥೋ ಇವ್ನ ಆಡ ಕಾಕ ಅಂದ್ಮ್ಯಾಲ ನನ್ನ ಲೆಕ್ಕನ ತಪ್ಪೋತ್ ನೋಡ್ರಿ ಅಪ್ಪ. ನೋಡವ ತಂಗಿ, ನಿಮ್ಮಪ್ಪ ನಮ್ಮ ಸಾವುಕಾರಿಗೆ ಸಾಲ ಕೊಡಬೇಕು, ಅದಕ್ಕೆ ಕೊಡ್ತೀನ ಅಂತ ಕೇಳಾಕತ್ ನಿಂದ್ರಿಸಿ ನೋಡವ. ಧನಿಕರೇ, ಹಣ ಕೊಡ್ತೀನಿ. ಯಾವ್ದಾರ ಒಂದು ಕೆಲಸಕ್ಕೆ ಸೇರಿದ ನಂತರ ನಿಮ್ಮ ಅಸಲು ಬಡ್ಡಿ ಸಮೇತ ತೀರಿಸುತ್ತೇನೆ. ಅದೆಲ್ಲ ನನಗೆ ಬೇಕಾಗಿಲ್ಲ. ನಮ್ಮ ಹಣವನ್ನು ನಮಗೆ ಒಳ್ಳೆ ಮಾತಿನಿಂದ ಕೊಟ್ಟು ಬಿಡು. ನೋಡಿ ಧನಿಕರೇ, ನನ್ನ ಪರಿಸ್ಥಿತಿ ನಿಮಗೆ ಗೊತ್ತೇ ಇದೆ. ತಂದೆ ತೀರಿ ಹೋದ ನಂತರ ತುಂಬ ಕಷ್ಟವಾಗಿ ಬಿಟ್ಟಿದೆ. ಕಾಲೇಜ್ ಜೊತೆಗೆ ಹೋಗ್ತಾ ಇಲ್ಲ ನಾನು. ಈ ಹಣದಲ್ಲಿ ಹಣ ಕೊಡು ಅಂತ ಹೇಳಿದ್ರೆ ನಾನು ಹೇಗೆ ಕೊಡಬೇಕು ನಿಮಗೆ? ನೋಡವ ತಂಗಿ, ನಿನ್ನಂತರೂ ಅಸಲ್ನೂ ಬೇಡ, ನಿನ್ನ ಬಡ್ಡಿನೂ ಬೇಡ. ನೀ ನನ್ನ ಮಾತಿಗೆ ಒಪ್ಪುದಾದ್ರ ನಿನಗೊಂದು ಮಾತು ಕೇಳ್ತೀನಿ, ನೀವು ಒಪ್ಪುದಾದ್ರ ನೋಡವ ತಂಗಿ. ನೀವು ಕೇಳುವ ಮಾತು ಒಪ್ಪೋದಾದರೆ ಒಪ್ಪುತ್ತೇನೆ. ನೋಡವ ತಂಗಿ, ನಿನ್ನಂತರೂ ಬೇಕಾ ಬೇಡ ಆಗೈತಿ. ಅದು ಎಲ್ಲರಿಗೂ ಗೊತ್ತೂ ಐತಿ. ನೀನು ರೊಕ್ಕ ಕೊಡೋದು ಬೇಡ, ನೀನು ಬಡ್ಡಿನೂ ಬೇಡ. ನನ್ನ ಮಾತಿಗೆ ಒಪ್ಪುದಾದ್ರ ನೀ ನಮ್ಮ ದನಿಯಾರಿಗೆ ಒಂದು ರಾತ್ರಿ. ಶೆಟ್ಟಿ ಅವ್ರೆ, ಇನ್ನೊಂದು ಶಬ್ದ ನಿನ್ನ ಬಾಯಿಂದ ಬಂದಿದ್ದಾದ್ರೆ ನಿನ್ನ ಪರಿಣಾಮ ಬೇರೆ ಆಗುತ್ತೆ, ಎಚ್ಚರ. ಎಲೆ ಹುಚ್ಚು ಎಣ್ಣೆ, ಒಳ್ಳೆ ಮಾತಿನಿಂದ ನಮ್ಮ ಹಣವನ್ನು ಕೊಟ್ಟು ಬಿಡು, ಇಲ್ಲ ಬಾಯಿ ಮಾತಿಗೆ ಒಪ್ಪಿಗೋ. ಇಲ್ಲದಿದ್ದರೆ ಹಣ್ಣನ್ನು ಕಚ್ಚಿ ತಿಂದಾಗೆ ನಿನ್ನ ದೇಹದ ರುಚಿಯನ್ನು ನೋಡಬೇಕಾಗುತ್ತೆ, ಎಚ್ಚರ. ಏ ಹಾದರದ ಶ್ರೀಮಂತ, ನಿನ್ನ ದೊಡ್ಡ ಗುಣದಂತ ನಾನು ತಿಳಿದುಕೊಂಡಿದ್ದೆ, ಆದ್ರೆ ಇಂಥ ಬುದ್ಧಿ ಅಂತ ತಿಳಿದುಕೊಂಡಿಲ್ಲ. ತೋರಿಸಿ ಬಿಟ್ಟೆಲ್ಲ ನಿನ್ನ ಕೀಳು ಬುದ್ಧಿಯನ್ನು. ನೀನು ಹೂ ಅಂದ ತಕ್ಷಣ ಬಂದು ಮಲಗಲು ನಾನಿನ್ನು ಇಟ್ಟುಕೊಂಡ ಸೂಳೆ ಅಲ್ಲ. ಈ ಭಾರತದಲ್ಲಿ ಗರತಿ ಹೆಣ್ಣು ನಾನು. ನಿಮ್ಮಂತ ಕಾಮುಕರಿಗೆ ಕಾದು ಕೂತಿದ್ದರೆ ಸೂಳೆಯರು, ಅವರ ಹತ್ರ ತೀರಿಸ್ಕೊ ನಿನ್ನ ಕಾಮದಾಹವನ್ನು. ಎಲೆ ಹುಚ್ಚು ಲಂಡೆ,
ಸೂಳೆಯರ ಬಗ್ಗೆ ಅಷ್ಟೊಂದು ಕೀಳಾಗಿ ಮಾತನಾಡಬೇಡ. ಸೂಳೆಯರ ಮನಸ್ಸು ಒಂದು ಸಮುದ್ರ ಇದ್ದ ಹಾಗೆ. ಬಾಯಾರಿಕೆಂದು ಬಂದವರಿಗೆ ದಾ ತೀರಿಸುವ ತೀರಿ ಇದ್ದಾಗೆ. ಗರತಿ ಎಂದು ಗರ್ವದಿಂದ ಹೇಳುವ ನಿನ್ನಂತ ಗರತಿಯರ ಬಗ್ಗೆ ವರ್ಣನೆ ಮಾಡಲು ಹೊರಟರೆ ಎಂದಿಗೂ ಮುಗಿಯದು. ಅದೆಲ್ಲ ಬಿಡು, ಒಂದು ಡಿಸೈಡ್ ಮಾಡ್ಕೋ. ಹಣ ಕೊಡ್ತೀಯ ಇಲ್ಲ? ಕೊಡ್ತೀನಿ ದನಿಕರೇ, ನನಗೆ 1 ತಿಂಗಳು ಕಾಲಾವಕಾಶ ಕೊಡಿ. ನಿಮ್ಮ ಹಣನ ಆದಷ್ಟು ಬೇಗ ಕಷ್ಟಪಟ್ಟು ದುಡಿದಾರು ತೀರಿಸುತ್ತೇನೆ. ಛೇ 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 ಇಷ್ಟ ಕಷ್ಟ ಪಡ್ತೀವ ತಂಗಿ. ನೀ ಏನ ನಿನ್ನ ಹತ್ರ ದುಡ್ಡು ಕೊಡೋದು ಬೇಡ, ನೀ ಸುಮ್ಮನೆ ಹೂ ಅಂದ್ಬಿಡವ. ಏ ಶೆಟ್ಟಿ, ನೀನದಿ ಬಾಳ ಹಲ್ಕಟ್ಟಿ ನೋಡು. ನಾನು ಕೊಡೋದು 50,000 ಹಣ ತಂದು ಕೊಡ್ತೀನಿ. ಇನ್ನು 50,000 ತಂದು ಕೊಡ್ತೀನಿ. ನಿನ್ನ ಮನೇಲಿ ನಿನ್ನ ಮಗಳಿದ್ದಲ್ಲ, ಅವಳನ್ನ ಕಳಿಸು ಅವರ ಹತ್ರ. ಅವನು ಮಂಜಾಳ ಆಗಲೇ ಮಂಗಳಾರತಿ ಆತಲ್ರಿ ಅಪ್ಪ, ಮುಖಕ್ಕೆ ಮಂಗಳಾರತಿ ಅಲ್ರಿ ದನ್ಯಾರ. ಸುಮ್ಮನೆ ನಿತ್ರ ಏನು ಕೆಲಸ ಆಗೋದಿಲ್ರಿ, ಜಮಾಯಿಸ್ಬೇಡ್ರಿ. ಎಲ್ಲ ಸೊಕ್ಕಿನ ಸೂಳೆ ನಮಗೇನೇ ವಾದಿಸುತ್ತೀಯ? ಇರ್ಲಿ ಅಂತ ನಿನ್ನ ತಂದೆ ಕೊಟ್ಟ ಹಣವನ್ನು ಕೇಳಲು ಹೊರಟರೆ ನಮಗೇನೇ ಸೂಳೆ. ಏ ಭೂಪತಿ, ನಿನ್ನ ಬಾಯಿಂದ ಇನ್ನೊಂದು ಸಲ ಸೂಳೆ ಅಂತ ಬಂದ್ರೆ ನನ್ನ ಕಾಲಲ್ಲಿರುವ ಚಪ್ಪಲಿಯಿಂದ ಗರತಿ ಎಂಬ 3 ಅಕ್ಷರ ಮೂಡಿಸಬೇಕಾಗುತ್ತೆ. ಜೋಕೆ ಎಲ್ಲ ಎಚ್ಚರ ತಪ್ಪಿ ಮಾತನಾಡೋ ಹುಚ್ಚು ಹೆಣ್ಣೆ, ಹಿಂದೆ ಮಾಡಿ ಮುಗಿಸುವೆ ನಿನ್ನ ಶೀಲ. ನನ್ನ ಶೀಲಕ್ಕೆ ಕೈ ಹಾಕಲು ಬಂದಿದ್ದಾದ್ರೆ ಖಂಡಿತ ನಿನ್ನ ಮರಣ. ಅವನು ಯಾವನಲ್ಲ? ಈ ಬಂಡ ಭೂಪತಿಯ ಮೈ ಮುಟ್ಟುವ ಬಚ್ಚ ಇದ್ದಾರೆ ಈ ಕಲಿಯುಗದ ದೇವರು. ಕಲಿಯುಗದ ದೇವರು ಎಲ್ಲಿದ್ದಾನೆ ನಿನ್ನ ಕಲಿಯುಗದ ದೇವರು? ನಿನ್ನನ್ನು ಹೇಗೆ ಕಾಪಾಡಿದ್ರೆ ನಾನು ನೋಡೇ ಬಿಡ್ತೀನಿ. ಬಾರಲೇ ಬಾ. ಸಾವಿರಾರು ದಿನಗಳ ಕೆಳಗೆ ಎಲ್ಲೆಂದರ ಗರ್ಭದ ಒಳಗೆ ಉಸಿರಾಡಿತು ಆಸೆಯ ದೂರ, ಒಡೆಯಿತು ಪ್ರಾಣ, ಒಡೆಯಿತು ಯಾರಲ್ಲ ನೀನು? ನನ್ನ ಕೆಲಸಕ್ಕೆ ಅಡ್ಡಿಯಾದ ತ್ರೇತಾಯುಗದ ರಾಮನ ಅಥವಾ ಕಲಿಯುಗದ ಕಳ್ಳನ? ಬ್ರಹ್ಮ, ಈ ಕಲಿಯುಗದ ಬ್ರಹ್ಮ ರಾಜ ಧರ್ಮದಿಂದ ನಡೆಯುತ್ತಿರುವಾಗ ಅಧರ್ಮ ಅಂತ ಬಂದ ನಿನ್ನಂತವನಿಗೆ ಸುಲಿದ ಧರ್ಮ. ಎಲ್ಲ ಬಗ್ಗೆ ಮಗನ ಬ್ರಹ್ಮ, ಚರ್ಮ ಸುಲಿದು ಬಿಡುವ ಬಗಳು ಮುನ್ನ ತಿಳಿದುಕೋ ಅವಳ ಧರ್ಮ. ಅದರಂತ ಮೊದಲು ಮಗಳು ಕ್ಷಣದಲ್ಲಿ ಮಾಡಿ ಮುಗಿಸುವೆ. ಏನು ಕ್ಷಣದಲ್ಲಿ ಮಾಡಿ ಮುಗಿಸುವೆ? ಕ್ಷಣದಲ್ಲಿ ಮಾಡಿ ಮುಗಿಸುವೆಯಾ? ತಿಳಿದುಕೋ, ಅವಳ ತಂದೆ ನನ್ನ ಹತ್ತಿರ 50,000 ರೂಪಾಯಿ ಕೊಡಬೇಕಾಗಿತ್ತು. ಅದೀಗ ಹಸು ಗಂಟು ಸೇರಿ 50,000 ರೂಪಾಯಿ ಆಗಿದೆ. ಕೊಡ್ತೇನಲ್ಲ ಬಡ್ಡಿ ಮಗನೇ? ಇನ್ನ ಮೇಲೆ ಈ ಹೆಣ್ಣಿಗೆ ಏನಾದ್ರೂ ತೊಂದರೆ ಕೊಟ್ಟರೆ ನಿನಗೆ ಸ್ಮಶಾನ ಸೇರಿಸಬೇಕಾಗುತ್ತದೆ. ಎಚ್ಚರ! ಶ್ರೀಮಂತ ಸಾಲದ ನೆಪಕ್ಕೆ ಒಂದು ಹೆಣ್ಣಿನ ಜೀವನಕ್ಕೆ ಕೈ ಹಾಕಿದೆಯಲ್ಲ, ನಿನ್ನ ಹೆಸರು ಜನ್ಮಕ್ಕೆ. ಅಪ್ಪ ದನ್ಯಾರ, ಏಕದಮ್ ಜ್ವಾಲಾಮುಖಿ ಸ್ಫೋಟ್ ಕೊಟ್ಟು ಭೂಕಂಪ ಆದಂಗ ಆತಡ್ರಿ ಅಪ್ಪ ಇದು. ಅಲ್ರಿ ದನ್ಯಾರ, ಏನ್ ಮಾಡಿದ್ರಿ ಈಗ ಮುಂದ? ಬ್ಯಾಡ, ಇದು ಕೆಲಸ ಆಗೋದಲ್ಲ, ಸುಮ್ಮನೆ ಹೋಗ್ಬಿಡು ನಡ್ರಿಪ್ಪ ದನ್ಯಾರ. ಕಳೆ ಇದ್ದರೆ ಬೆಳೆ ಬರುವುದಿಲ್ಲ, ಅದಕ್ಕೆ ಹೊಳೆ ಹರಿಸಬೇಕಾಗುತ್ತೆ. ಹಳೆದ ಮರತಿ ಅಂತ ಈ ಸೂಳಿಗೆ ಕೈ ಹಾಕಲು ಬಂದೆಲ್ಲ, ನಿನಗಿದೆ ಒಂದಿನ ನನ್ನ ಕೈಯಲ್ಲಿ ಮಾರಿಯಪ್ಪ ಮಗನೇ. ಬರುತ್ತೇನೆ. ಹಾ ಸೇವಂತಿ, ಇದಿಲ್ಲಿಗೆ ಮುಗಿದಂತೆ ತಿಳ್ಕೋಬೇಡ. ನಿನಗೂ ಇದೆ ಮುಂದಿನ ಸನ್ನಿವೇಶದಲ್ಲಿ. ಗುಡ್ ಬಾಯ್ ಚಟ್ಟಿ, ನಡೆ. ಬೆಳಗದ
ಅವರಿಗೆ ಈ ಬ್ರಹ್ಮನಿಗೆ ಏನು ಮಾಡಕ್ಕಾಗಲ್ಲ. ಛೇ ಇದೇನ್ ಮಾಡ್ತಾ ಇದ್ದೀರಾ ನೀವು? ಮೇಲೇಳಿ. ನೋಡಿ, ನೀವು ಈ ಸಮಯದಲ್ಲಿ ಸರಿಯಾಗಿ ಬಂದು ಆ ಕಾಮುಕನಿಂದ ನನ್ನ ಮಾನ ಪ್ರಾಣ ಕಾಪಾಡಿದ್ರ ನಿಮಗೆ ಸಾಯುವವರೆಗೂ ಚಿರುನುಡಿಯಾಗಿರುತ್ತೇನೆ. ನಾನು ಮಾಡಿದ್ದು ಒಬ್ಬ ಮನುಷ್ಯನಿಗೆ ಮಾಡಬೇಕಾದ ಕರ್ತವ್ಯ ಮಾಡಿದೆ. ಹಾದಿರಲಿ, ಹೇಗೆ ನಡೆಯುತ್ತಿದೆ ನಿಮ್ಮ ವಿದ್ಯಾಭ್ಯಾಸ? ನೋಡಿ, ನನ್ನ ತಂದೆಯವರು ತೀರಿಕೊಂಡ ಬಳಿಕ ಇವತ್ತೇ ಕಾಲೇಜಿಗೆ ಹೊರಟಿದ್ದೇನೇನು. ಆದರೆ ನಿಮ್ಮಲ್ಲಿ ನಾನೊಂದು ಮಾತು ಕೇಳಬೇಕಂತ ಅಂದ್ಕೊಂಡಿದ್ದೇನೆ. ನನ್ನ ಮಾತು ನಡೆಸಿಕೊಡ್ತೀರಾ ನೀವು? ಅದೇನಂತ ಹೇಳಿ ಡಾರ್ಲು ಸೇವಂತಿ ಅವರೇ, ಖಂಡಿತವಾಗಲೂ ನೆರವೇರಿಸುತ್ತೇನೆ. ನೋಡಿ, ನನ್ನನ್ನು ಕಾಪಾಡಿದ ನಿಮಗೆ ನಾನು ಮನಸ್ಸೊತ್ತು ಹೋಗಿದ್ದೇನೆ. ನನಗೆ ತಾಳಿ ಕಟ್ಟಿ ಸತ್ಯವನ್ನು ಸ್ವೀಕಾರ ಮಾಡ್ತೀರಾ? ನನ್ನ ಅಭಿಪ್ರಾಯವೇನು? ನಾನು ನಿನ್ನಂಥ ಒಳ್ಳೆ ಹುಡುಗಿ ನೋಡಿ ಮದುವೆಯಾಗಬೇಕಂತ ಮಾಡಿದ್ದೇನೆ. ಮೊದಲಿಗೆ ನಿನ್ನ ವಿದ್ಯಾಭ್ಯಾಸ ಮುಗಿಸು. ನಿನ್ನ ವಿದ್ಯಾಭ್ಯಾಸಕ್ಕೆ ಎಷ್ಟೇ ಖರ್ಚು ಬರಲಿ ನಾನು ನೋಡಿಕೊಳ್ಳುತ್ತೇನೆ. ನೀನು ಮುಂದಕ್ಕೆ ಬರಬೇಕು, ಅದೇ ನನ್ನ ದೊಡ್ಡ ಆಸೆ. ಆಯ್ತು, ನಿಮ್ಮ ಆಸೆ ನಾನು ನೆರವೇರಿಸಿಕೊಡ್ತೇನೆ. ನಿಮ್ಮ ಮಾತಿನಂತೆ ಆಗಲಿ. ಇದೇ ಸಂತೋಷದ ನಂದು ಚಂಬನನ. ಚಂಬನ. ಪ್ರೀತಿಯ ಹುಡುಗಿಗೆ ಈ ಹುಡುಗನ ಉಡುಗೊರೆ, ಪ್ರೀತಿಯ ಹುಡುಗಿಗೆ ಈ ಹುಡುಗನ ಉಡುಗೊರೆ. ನಡೆದು ಬಾ ಮೆಲ್ಲಗೆ ನಾ ಮುಡಿಸುವೆ ಕಣ್ಣಿಗೆ, ನಡೆದು ಬಾ ಮೆಲ್ಲಗೆ ನಾ ಮುಡಿಸುವೆ ಮಲ್ಲಿಗೆ. ಪ್ರೀತಿಯ ಹುಡುಗಿಗೆ ಈ ಹುಡುಗನ
ಹೋಗೋಣನ್ರಿ. ಹಾ ಸೇವಂತಿ ಹೊರಡನವೇ. ನಡಿ ಹೊರಡೋಣ. ನೀನೇನು ಭಯಪಡಬೇಡ ಸೇವಂತಿ, ಧೈರ್ಯವಾಗಿ ಹೋಗಿ ಬಾ. ನಡಿ. ರಾಜಸ್ಥಾನ್ ಅಲ್ಬಾಕ್ಸ್ ಡೀಲರ್ ನನ್ನ ಕಲಾ ಏನಂದ್ರೆ ಏನಂದ್ರೆ ಎಲ್ಲಿ ಹೋಗಿರಬೇಕು ಇವರು? ಏನ್ರಿ ಎಷ್ಟೊತ್ತಾತು ನಿಮ್ಮನ್ನ ಕೂಗ್ತಾ ಇದ್ದೀನಿ, ಎಲ್ಲಿಗೆ ಹೋಗಿದ್ದೀರಿ? ಸರೋಜ, ಕಬ್ಬಿನ 4 ಸಾಲುಗಳು ನೀರು ಉಣ್ಣಿಲ್ಲ, ಅದನ್ನು ನೀರು ಉಣಿಸ್ತಾ ಇದ್ದೆ. ನೀರು ಆಮೇಲೆ ಉಣ್ಸೋರಂತಿ ಬೂತಿ ತಂದಿನಿ, ಬನ್ನಿ ಊಟ ಮಾಡೋಣ ಅಂತ. ಅದೇನೋ ಅಂತ ಸ್ಪೆಷಲ್ ಅಡುಗೆ ತಂದಿದ್ಯಾ ಸರೋಜ? ನಿಮಗೆ ಏನ್ ಬೇಕು ಎಲ್ಲ ತಂದಿದ್ದೀನಿ ರೀ. ನನಗೆ ಅದು ಬೇಕು, ಕೊಡ್ತೀಯಾ? ಆಹಾ, ನಾಟಕೆಲ್ಲ ನನಗೆ ಚೆನ್ನಾಗಿ ಗೊತ್ತು. ಅದೇನು ಸಿಗೋದಿಲ್ಲ ರೀ, ಅದೇನು ಬೇಡ ಬಿಡಿರಿ. ಪಾಪು ಮರಿ, ಬೇಡ ಅಂದ್ರೆ ಬೇಡ ಬಿಡು, ನನಗೇನು. ಸರೋಜ, ಈ ಸೀರೆ ಮೇಲೆ ನೀನು ನೋಡ್ತಾ ಇದ್ರೆ ನೋಡ್ತಾನೆ ಇರ್ಬೇಕನ್ನಿಸುತ್ತಿದೆ. ಆಹಾ, ಈಗೆಲ್ಲ ಅದೇನು ಬೇಡ, ನಡೀರಿ ಬೂತಿ ತಂದಿನಿ ಊಟ ಮಾಡೋಣ ಅಂತ. ರೀ, ನಾನು ನಿಮಗೆ ಒಂದು ಮಾತು ಕೇಳ್ಬೇಕಂತ ಮಾಡಿದ್ದೀನಿ ರೀ. ಅಂಥದ್ದೇನು ಮಾತು ಕೇಳು ಸರೋಜ. ಅದೇನು ಇಲ್ಲ ರೀ, ನನ್ನ ಮೈದುನರು ವಯಸ್ಸಿಗೆ ಬಂದಿದ್ದಾರೆ. ವಯಸ್ಸಿಗೆ ಬಂದ ಮೈದುನರನ್ನು ಹಾಗೆ ಸುಮ್ಮನೆ ಬಿಡೋದು ನನಗೆ ಯಾಕೆ ಸರಿ ಕಾಣುತ್ತಿಲ್ಲ ರೀ. ನೀವು ಆಸೆ ಪಟ್ಟದಂತೆ ನಿಮ್ಮ ತಮ್ಮಂದರು ಒಂದು ಕೆಲಸಕ್ಕೆ ಸೇರಿದ್ದಾರೆ. ಅದಕ್ಕೆ ಅವರ ಮದುವೆ ಮಾಡಬೇಕಂತ ಅನ್ನುವುದು ನನ್ನ ಆಸೆ ರೀ. ಹೌದು ಸರೋಜ, ನಾನು ಅದೇ ವಿಚಾರ ಮಾಡ್ತಾ ಇದ್ದೆ. ನನ್ನ ತಮ್ಮಂದಿರು ಮದುವೆ ಮಾಡಿದರೆ ಈ 10 ಹಳೆಯಲ್ಲಿ ಯಾರು ಮಾಡಿರಬಾರ್ದು, ಹಾಗೆ ಮಾಡ್ತೀನಿ. ಈಗ ನಿನಗೆ ಸಂತೋಷವೇ? ನನಗೆಲ್ಲ ಗೊತ್ತು ರೀ, ನಾ ಪಟ್ಟ ಆಸೆ ಎಲ್ಲ ನೆರವೇರಿಸ್ತೀರಂತ ನನಗೆಲ್ಲ ಗೊತ್ತು. ನಡೀರಿ ಊಟ ಮಾಡೋಣ ಅಂತ. ಊಟ ಆಮೇಲೆ ಮಾಡೋಣ. ಇನ್ನ ಸಮುದ್ರವಾದ ತುಟ್ಟಿದಿಂದ ಒಂದು ಸಿಹಿ ಮುತ್ತನಾದ್ರೂ ಕೊಡಬಾರ್ದೇ ಚಿನ್ನ? ಏನ್ರಿ ಅದು ನಿಮ್ಮ ಆಸೆ? ಸರೋಜ, ನಿಮ್ಮ ಆಸೆ ಎಲ್ಲ ತೀರಿಸಿದ್ದೀನಿ, ಈಗ ನನ್ನ ಆಸೆ ತೀರಿಸುವ. ಆಯ್ತು ರೀ, ನಿಮ್ಮ ಆಸೆ ಅಂತೀರಿ. ಸರೋಜ, ಮಲ್ಲಿಗೆ ಬನದಾಗ ಜೇನು ಇದ್ರೆ ಚಂದ, ಜೋಳದ ಹೊಲದಾಗ ಬುತ್ತಿ ಉಂಡರೆ ಚಂದ. ಸತಿಪತಿ ಸಂತೋಷದಿಂದ್ರೆ ನಿನ್ನ ಕೆಂದುಟಿಯಿಂದ ಒಂದು ಬರ್ರಿ, ಮೆಚ್ಚಿದೆ ನಿಮ್ಮ ನಂದನ ತಾಳಲಾರೆ ಚಿನ್ನ ಮಾತಲ್ಲಿ ನಾ ಹೇಳಲಾರೆ. ನನ್ನ ಕುಣಿಸಲು ಬೈಕಿಗಳು ಕಂಡೆ ಹೊಸ ಹೊಸ ಕನಸುಗಳು. ನೀನೆಲ್ದೆಲ್ದು ನನ್ನವಳೇ ಒಂದು ಆನಂದನ ತಾಳಲಾರೆ ಚಿನ್ನ ಮಾತಲ್ಲಿ ನಾ ಹೇಳಲಾರೆ. ಎಂದು ಆನಂದನ ತಾಳಲಾರೆ ಚಿನ್ನ ಮಾತಲ್ಲಿ ನಾ ಹೇಳಲಾರೆ. ನನ್ನ ಕುಣಿಸಲು ಬೈಕೆಗಳು ಕಂಡೆ ಹೊಸ ಹೊಸ ಕನಸುಗಳು. ನನ್ನ ಕುಣಿಸಲು ಬೈಕೆಗಳು ಕಂಡೆ ಹೊಸ ಹೊಸ ಕನಸುಗಳು.
ಹೂಗಳಲ್ಲಿ ಏನದು ಹೀರುತ್ತ ಬೊಂಬುಗಳು ನಮ್ಮಂತೆ ಉಲ್ಲಾಸದಿ ನೋಡೋ ಈ ಸೊಸೆಯನ್ನೇ ಬೀಸೋ ತಂಪಾದ ಗಾಳಿ ಬಂದು ಕೈಯನ್ನು ಹಾಡಿ ನನ್ನ ಬಳಿ ಬಂದಿದೆ ನೀನೆಂದೆಂದು ನನ್ನವಳೇ ಇಂದು ಆನಂದನ ತಾಳಲಾರೆ ಹೊರಗಿದೆ ಎಲೆಮರೆಯಲ್ಲಿ ಹೋಗಿಲಿಯೆಂದು ಹಾಡುತ್ತಿದೆ ಸಂಗಾತಿಯ ಸೇರಲು ನೋಡೋ ಬಾನತ್ತಿನಲ್ಲಿ ಸಿಕ್ಕೋ ಒಂದೊಂದು ಜನ್ಮೆ ಸಂಜೆ ಶುಭವನ್ನು ಕೇಳಿ ನನ್ನ ಬಳಿ ಬಂದಿದೆ ನೀನೆಂದೆಂದು ನನ್ನವಳೇ ಇಂದು ಆನಂದನ ತಾಳಲಾರೆ ನಿನ್ನ ಮಾತಲ್ಲಿ ನಾ ಹೇಳಲಾರೆ ಲಾ 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 ಏನ್ರಿ ನಿಮ್ಮ ಆಸೆಯನ್ನು ಮುಗೀತು ಮತ್ತಿನ್ನೂ ಏನಾರು ನಡೀರಿ ಹಂಗಂದ್ರೆ ಪ್ರೀತಿಗೆ
ಮೆಚ್ಚುವುದಿಲ್ಲ ಮಾತಿನ ಗಿಳಿಯೇ ದುಂಬರಾದೆಯ ಪ್ರೀತಿಯ ಮರೆತು ದೂರ ಹೋದೆಯ ನನ್ನ ದುರ್ಣೆ ಬಂದಿಲ್ಲ ರೊಟ್ಟಿ ಆಗವನ್ನ ಯಾರಿಗೆ ಕೊಟ್ಟಿ ಇನ್ನ ಯಾರ ತಂದಾಗಿತ್ತಿ ಹೇಳ ನಿಮ್ಮ ಮಂಡಲ ಬಟ್ಟಿ ನನ್ನ ದುರ್ಣೆ ಬಂದಿಲ್ಲ ರೊಟ್ಟಿ ಆಗವನ್ನ ಯಾರಿಗೆ ಕೊಟ್ಟಿ ಇನ್ನ ಯಾರ ತಂದಾಗಿತ್ತಿ ಹೇಳ ನಿಮ್ಮ ಮನದೇವರ ಮುಟ್ಟಿ ಮನಸ ಬಾಳ ಕೆಂದಿ ಗಟ್ಟಿ ಮತ್ಯಾಕ ನಡು ಕೈ ಬಿಟ್ಟಿ ನನ್ನ ಪ್ರೀತಿ ಮತ್ಯಾಕ ನಡು ಕೈ ಬಿಟ್ಟಿ ನನ್ನ ಪ್ರೀತಿ ಇದ್ದ ಗೆಳತಿ ಇದ್ದು ಸಹಿತ ಬಿಡದಂಗ ಮನಸ್ಸು ಗೆರಳು ದೂರ ಯಾವ ಮನೆಗೆ ಹೋದ ಕಣ್ಣನಿ ಹಂಗ ನನ್ನ ಬಾಳೆ ಏನಾಗಿ ನಿನ್ನ ಬದುಕು ಚಂದಿರಲಿ ಮಾತಿನ ಗಿಳಿಯೇ ಆಹಾ, ಎಷ್ಟೊಂದು ಸುಂದರವಾಗಿದೆ ಈ ಹಳ್ಳಿಯ ವಾತಾವರಣ. ಇಂಥ ಹಳ್ಳಿಯ ವಾತಾವರಣ ನನ್ನ ಸಿಟಿಯಲ್ಲಿ ಸಿಗುವುದಿಲ್ಲ. ಇಲ್ಲಿ ಬಣ್ಣ ಬಣ್ಣದ ಹಾರಾಡುವ ಈ ಹಕ್ಕಿಗಳು, ಇಷ್ಟೊಂದು ವ್ಯಾಮೋಹದಿಂದ ಇರುವ ಈ ವಾತಾವರಣ, ಇದೆಲ್ಲ ಈ ಹಳ್ಳಿಯಲ್ಲಿ. ಈ ಹಳ್ಳಿ ಅಂದರೆ ಬಂಗಾರ ಬೆಳ್ಳಿ ಇದ್ದ ಹಾಗೆ. ಇಂಥ ಜೀವನ ಎಲ್ಲಿಂದ ಸಿಗುತ್ತೆ? ವೆರಿ ನೈಸ್. ಬಾರೋ ಬಾ ಬಾರೋ ಬಾ ಬಾರೋ ಬಾ ಬಾರೋ ಬಾರೋ ರಣವೀರ ಬಾರೋ ಪ್ರೀತಿಯ ಸರದಾರ ಎಂದರೆ ಬಂದ ನಿಮ್ಮ ಶೂರ ಈ ಬಂದರ ದಿಗ್ವಿಜಯದ ಹಾರ ವೆರಿ ನೈಸ್ ಅಲ್ಲ, ಬ್ಯೂಟಿಫುಲ್. ಏಯ್, ಯಾರೋ ನೀನು? ನಾನು ಈ ಊರಿನ ಕೋಟ್ಯಾಧೀಶರ ಭೂಪತಿಯ ಸ್ನೇಹಿತ ಸಂಗ್ರಾಮ ಅಂತ. ವಾಟ್ ಈಸ್ ಯುವರ್ ಸ್ವೀಟ್ ನೇಮ್? ನಾನು ನಿಶಾ. ಇಲ್ಲಿಗೇಕೆ ಬಂದೆ? ನಿಶಾ. ಎಹೇ, ಯಾ. ನಿಶಾ, ಆಡು ಮೇಯ್ತಿರೋ ಜಾಗದಲ್ಲಿ ತೋಳು ಬರುವುದು ತಪ್ಪ ನಿಶಾ? ನಿನ್ನ ಮಾತಿನ ಅರ್ಥ? ನಿನ್ನಂತ ಸುಂದರ ಚಂದುಳ ಚೆಲುವೆಲು ಯಾರು ಇಲ್ಲದ ಸಮಯದಲ್ಲಿ ಸಿಗಬೇಕಾದ್ರೆ ಸಿಕ್ಕ ಹಣ್ಣನ್ನು ಕತ್ತಿ ತಿನ್ನದೆ ಬಿಡಲಿಕ್ಕೆ ಬರ್ತಾ ಬಾ ನಿಶಾ ಬಾ. ಮುಚ್ಚೋ ಬಾಯಿನ ಕಾಮುಕ. ನನ್ನ ಮುಟ್ಟುವ ಯೋಗ್ಯತೆ ನಿನ್ನ ಹತ್ರ ಇಲ್ಲ. ನಾನು ಯಾರಂತ ತಿಳಿದುಕೊಂಡು ಮಾತನಾಡೋ. ನೀನ್ ಯಾರಾದರೂ ನಿಶಾ, ಹಸಿದು ಬಂದ ಹುಲಿಯನ್ನು ನಿನ್ನ ದೇಹವನ್ನು ಕೊಟ್ಟು ಸುಖ ಕೊಡು ಬಾ ಬಾ ನಿಶಾ. ಕೈ ಬಿಡೋ ನೀಚ. ನನ್ನನ್ನು ಮುಟ್ಟಲು ಬಂದ್ರೆ ನಿನ್ನ ಪರಿಣಾಮ ನೆಟ್ಟಗಿರುವುದಿಲ್ಲ. ನನ್ನ ಮುಟ್ಟುವ ಯೋಗ್ಯತೆ ನಿನ್ನ ಹತ್ರ ಇಲ್ಲ. ಏ ಹೊಲಸು ಹಾದ್ರಿಕ್ತೆ ಹಣೆ, ನನ್ನ ತಾಯಿಗೆ ಬೈತಲೆ ಸೂಳೆ. ಪರ ಸ್ತ್ರೀಯರ ಹೆಣ್ಣಿನ ಬಗ್ಗೆ ಈ ರೀತಿ ಮಾತಾಡ್ತಿಲ್ಲ. ಸೂಳೆ ಅಂತ ಇನ್ನೊಂದು ಬಾರಿನ ಬಾಯಿಂದ ಬಂದಿದ್ದಾದ್ರೆ ನಾನು ಮಾತ್ರ ಸುಮ್ಮನೆ ಇರುವುದಿಲ್ಲ. ನಾನು ಗರತಿ ಹೆಣ್ಣು. ಗರತಿ? ನಿನ್ನ ಹಾಗೆ ಸೋಗು ಮಾಡಿ ರಾಗ ಹಾಡಿ ಜಾಗ ಸಟ್ ಮಾಡಿಕೊಂಡು ಬೇಗ ಬಾ ಎನ್ನುವ ಸೂಳೆ ಅಷ್ಟಿಲ್ಲ ಈ ನಿನ್ನ ಹಾಳಾದ ಕರ್ತಿಯ ಸಮಾಜದಲ್ಲಿ. ಅಣ್ಣನಿಗೆ ಬುದ್ಧಿ ಕೊಟ್ಟು ಬಂದುವಂತ ತಂದೆ ತಾಯಿಗೆ ಸುಳ್ಳು ಹೇಳಿ ಹಳ್ಳದಲ್ಲಿ ಮಲಗಿಕೊಂಡು ಬರುವ ಕೈಯಾಳಿಗಳಷ್ಟಿಲ್ಲ ಈ ನಿನ್ನ ಹಾಳಾದ ಗರ್ತಿಯರ ಸಮಾಜದಲ್ಲಿ. ಗಂಡ ದುಡಿದು ಹೊಲೆಯಿಂದ ದುಡಿದು ಬಂದಾಗ ಗಂಡನ್ನು ಪುಂಡಿ ಪಲ್ಲೆ ಚಟ್ನಿ ರೊಟ್ಟಿ ಉಳಿಸಿ
ಮಿಂಡ ಬಂದಾಗ ಮೆತ್ತನೆಗೆ ಹಾಸಿ ಮಾಡಿ ಹೋಳಿಗೆ ಮಾಡಿ ಉಣಿಸುವ ಮಾನಗೆಟ್ಟ ರಂಡೇಶ್ಲ ನಿನ್ನ ಹಾಳಾದ ಗರ್ಜರ ಸಮಾಜದಲ್ಲಿ ಕಾಲ್ನಲ್ಲಿ ಮಿಸ್ ಕಾಲ್ ಮಾಡಿ ಸ್ಯಾಮ್ ದಿಲ್ ಕ್ಲಾತ್ ಮಾರಿ ಎವರೇಜ್ ಮಾಡುವ ರಂಡೇಶ್ಲ ಈ ನಿನ್ನ ಹಾಳಾದ ಗರ್ಜರ ಸಮಾಜದಲ್ಲಿ ಯಾರು ಇಲ್ಲದ ಸಮಯದಲ್ಲಿ ಟೈಮ್ ವೇಸ್ಟ್ ಮಾಡಬೇಡ. ಸುಮ್ಮನೆ ಬಂದು ನನ್ನ ದಾಹವನ್ನು ತೀರಿಸು. ಪರಸ್ತ್ರೀ ಹೆಣ್ಣಿನ ಬಗ್ಗೆ ಇಷ್ಟೊಂದು ಕೆಟ್ಟದಾಗಿ ಮಾತಾಡ್ತಿಲ್ಲ. ನಿನ್ನ ತಾಯಿನ ಆದರಕ್ಕೆ ಹೆತ್ತಿರಬೇಕು ನೀನು. ಹೆಣ್ಣಿಗೆ ಮರ್ಯಾದೆ ಕೊಟ್ಟು ಮಾತಾಡೋದು ಕಲ್ತಿಕೋ. ಮರ್ಯಾದೆ ಮರ್ಯಾದೆ ಎಂಬ 3 ಅಕ್ಷರಕ್ಕೆ ಬೆಲೆ ಕೊಟ್ಟು ನಾನು ತಲೆಬಾಗಿದ್ರೆ ಎಂತ ಕೆಲಸಕ್ಕೆ ಕೈ ಹಾಕ್ತ ನಿಶಾ. ಬಾ ನಿಶಾ ಬಾ. ನನ್ನ ಕಾಮದ ಬಿತ್ತು ನೆತ್ತಿರೋ ಹೊತ್ತಿನಲ್ಲಿ ಒಂದು ಕಟ್ಟರೆ ಸರಿ, ಇಲ್ಲವಾದ್ರೆ ನೀನು ನಿಂತಲ್ಲೇ ನಿನ್ನನ್ನು ಬೆತ್ತಲೆ ಮಾಡಿ ಕತ್ತಲಲ್ಲಿ ಮುಳಬೇಕಾದ್ರೆ ಎಚ್ಚರ. ಬೇಡ, ನನ್ನನ್ನೇನು ಮಾಡಬೇಡ. ನಿನಗೆ ಕೈ ಮುಗಿದು ಬೇಡಿಕೋತೀನಿ, ನನ್ನ ಬಿಟ್ಟು ಬಿಡು. ಬೇಡ ನಿಶಾ, ಬಿಸಿ ರಕ್ತ ತಣ್ಣಗಾದ್ರೆ ಮಜಾ ಸಿಗಲ್ಲ. ಬಾ ನಿಶಾ ಬಾ. ಬಿಡಾಕೆನಾ ನೀನ್ ಯಾವನೇ ಇಂಥ ಸಮಯದಲ್ಲಿ ಅಡಿಯಾದ ಅಡಿ ಮೂರ್ಖ ನನ್ನ ಮಗನೇ, ನಿನ್ನನ್ನು ಅಡ್ಡಡ್ಡ ಕತ್ತರಿಸಿ ಬಿಡ್ತೀನಿ. ಸುಮ್ಮನೆ ಹೊರಟು ಹೋಗು ಇಲ್ಲಿಂದ. ಮುಚ್ಚೋ ಬಾಯಿ, ಬಿಡಾಡಿ ನಾಯಿ. ನಿನ್ನಂತ ನಾಯಿಗಳು ಬಗೆದ್ರೆ ಏನು ಕಿತ್ಕೋಗಾಗಲ್ಲ. ನಿನ್ನಂತ ಗಾಂಡು ನನ್ನನ್ನು ಸೀಳಬೇಕಂದ್ರೆ 2 ಗುಂಡಿಗೆ ಪೆಟ್ಟು ಮಾಡಿಕೊಂಡು ಬರಬೇಕು. ಒಂಟಿಯನ್ನು ಸಿಕ್ಕಲೆಂದು ಬಲಾತ್ಕಾರ ಮಾಡೋದಕ್ಕೆ ಹೊರಟಿವಲ್ಲ, ನಿನ್ನಂತ ಗಾಂಡುಗಳು ಯಾವ ಲೆಕ್ಕ ಮಗನೇ? ಲೇ ಬಚ್ಚ, ಈ ಸಂಗ್ರಮಣ ಗಂಡಸ್ತನ ನೋಡುವರು ನರಸಂಗ ಷಂಡರಾಗಿ ಬಿಟ್ಟಿದ್ದಾರೆ. ನಿನಗೆ ಅದೇ ಗತಿ ಬಂದಿತ್ತು, ಎಚ್ಚರ. ಈ ಹೆಣ್ಣಿನ ಬಗ್ಗೆ ಅಷ್ಟೊಂದು ಮಾತನಾಡ್ತಿಲ್ಲ. ಇವಳನ್ನು ಇಟ್ಟುಕೊಂಡದವನ ಇಲ್ಲ ಕಟ್ಟಿಕೊಂಡದವನ? ಅವು ಎರಡನ್ನು ಮೀರಿದವನು ಶಿವರಾಜ್. ಓಹೋ, ಈ ಊರಿಗೆ ದೇವರೆನಿಸಿಕೊಂಡಿರುವ ದೇವರಾಜನ ತಮ್ಮ ಶಿವರಾಜ. ನೋಡು ಶಿವರಾಜ, ಈ ಪ್ರಚಂಡ ರಾವಣನು ಎದುರುಗೊಳ್ಳಬೇಡ. ಕಾಮ ತುಂಬಿದ ರಾವಣ ನೀನಾದರೆ ಧರ್ಮದ ದಾರಿ ದೀಪವನ್ನು ಬೆಳಗಿಸಿ ಈ ಊರಿಗೆ ದೇವರೆನಿಸಿಕೊಂಡಿರುವರ ತಮ್ಮ. ನಿನ್ನಂತ ನಾಯಿಗಳು ಯಾವ ಲೆಕ್ಕಲೇ ನನಗೆ? ಆ ದಾರಿ ದೀಪವನ್ನು ಹೇಗೆ ಆರಿಸಬೇಕೆಂದು ಈ ಸಂಗ್ರಾಮ ಚೆನ್ನಾಗಿ ಗೊತ್ತು ಮರಿ. ಹೇ ಚಂದ್ರು ಚೆಲ್ವೆ, ಇಷ್ಟಕ್ಕೆ ಮುಗಿದು ಅಂತ ತಿಳಿದುಕೊಳ್ಳಬೇಡ. ನಿನಗೆ ಅವನೆಡಕ್ಕೂ ಮೀರಿದವನ ಕೊರಳಲ್ಲಿ ತಾಳಿಲ್ಲ ಹೆಣ್ಣದಂತೆ ನಿನಗೆ ಬಾಳೇ ಇದೆಯಾ? ನಿನಗೆ ನೀನು ನನ್ನ ಪ್ರೇಸಿಯಾಗಿ ಇಟ್ಟುಕೊಳ್ಳುತ್ತಿದ್ದರೆ ನನ್ನ ಹೆಸರು ತರೆಯಲ್ಲಿ ತಂಗೆ ಎಬ್ಬಿಸಿ ನಿಮ್ಮಂತ ಸುರಸುಂದರ ನಾಮಕ್ಕೆ ಭಂಗ ತರುವ ದಂಡನಾಯಕ ಸಂಗ್ರಾಮೇ ನಹಿ. ಆ ದಾರಿ ದೀಪವನ್ನು ಹೇಗೆ ಆರಿಸಬೇಕೆಂದು ಈ ಸರದಾರ ಸಂಗ್ರಾಮನಿಗೆ ಚೆನ್ನಾಗಿ ಗೊತ್ತು. ಹೇ ಚಂದುಳ ಚಲುವೆ, ಇಷ್ಟಕ್ಕೆ ಮುಗಿದು ಅಂತ ತಿಳಿದುಕೊಳ್ಳಬೇಡ. ನಿನಗೆ ಅವನ್ನೆರಡಕ್ಕೂ ಮೀರಿದವನ ಕೊರಳಲ್ಲಿ ತಾಳಿ ಇಲ್ಲದ ಹೆಣ್ಣಿಗೆ ಬಾಳೇ ಇದೆಯಾ ನಿನಗೆ? ನೀನು ನನ್ನ ಪ್ರೇಯಸಿಯಾಗಿ ಇಟ್ಟುಕೊಳ್ಳದಿದ್ದರೆ ನನ್ನ ಹೆಸರು ಸಮರದಲ್ಲಿ ಗೆದ್ದ ಶೂರ ಸರದಾರ ಸಂಗ್ರಾಮನೇ ಅಲ್ಲ. ಗುಡ್ ಬೈ, ಬರ್ತೀನಿ. ಶಿವರಾಜ್, ಇವರ್ಯಾರು? ನಮ್ಮ ಊರಿನ ನೀಚರು ಶ್ರೀಮಂತ ಎಂಬ ಸೊಕ್ಕಿನಿಂದ ಮೆರೆಯುತ್ತಿರುವ ಬಹದ್ದೂರ್ ಭೂಪತಿಯ ಫ್ರೆಂಡ್
ಶ್ರೇಷ್ಠರ ಹಾಗೆ ಕಂಡು ಎಲ್ಲರನ್ನು ಹಾಳು ಮಾಡುತ್ತಾರೆ. ಓಹೋ, ಇವನು ದೇವರಾಜನ ತಮ್ಮನೇ ಇರ್ಬೋದು. ನಮ್ಮ ಶೆಟ್ಟಿಯವರು ಹೇಳಿದ್ದು ನಿಜನೇ ಇತ್ತು. ಇದೇ ಸರಿಯಾದ ಸಮಯ. ಹೇಗಾದರೂ ಮಾಡಿ ಇವನ ಕೈಯಿಂದ ನಾನು ತಾಳಿ ಕಟ್ಟಿಸ್ಕೊಂಡು ಮದುವೆ ಆಗಬೇಕು. ನಿಶಾ, ಏನು ವಿಚಾರ ಮಾಡ್ತಿದ್ಯಾ? ಏನಿಲ್ಲ, ಈ ಹಳ್ಳಿ ಜನ ಹೀಗೇನಾ? ಹೀಗೂ ಇರ್ತಾರ? ಶ್ರೇಷ್ಠರು ಎಲ್ಲಿರ್ತಾರೋ ಅಲ್ಲಿ ದುಷ್ಟರು ಇರ್ತಾರೆ. ನೀನೇನು ಈ ಕಡೆಗೆ? ಮನೆಯಲ್ಲಿ ಕುಳಿತು ತುಂಬ ಬೇಸರವಾಗಿತ್ತು, ಅದಕ್ಕೆ ಹೊರಗಡೆ ತಡಲು ಬಂದೆ. ಹಾ, ಅದಿರಲಿ, ನೀವು ವ್ಯಸನಕ್ಕೂ ಸಿಗ್ತಾ? ಹೌದು ನಿಶಾ, ನನಗೆ ದೇವರ ದಯದಿಂದ, ನನ್ನ ಅಣ್ಣಂದಿರ ದಯದಿಂದ, ಶ್ರೀ ಗುರು ಸೇವಾಲಾಲ್ ಆಶೀರ್ವಾದದಿಂದ ನಾನು SI ಸ್ಥಾನದಲ್ಲಿದ್ದೇನೆ. ಯಾಕೆ ನಿಶಾ, ನಿನ್ನ ಮುಖದಲ್ಲಿ ಕಳೆ ಚೇಂಜ್ ಆಗುವಾಗಿದೆ? ಹಾಗೇನಿಲ್ಲ, ಪ್ರತಿಯೊಂದು ಹೆಣ್ಣಿನಲ್ಲೂ ಹಾಗೇನಿಲ್ಲ ಶಿವರಾಜ್. ಆದರೆ ಎಂಬ ಮಾತು ನೋಡಿ ಶಿವರಾಜ್, ಪ್ರತಿಯೊಂದು ಹೆಣ್ಣಿನಲ್ಲಿ 108 ಆಶೆ ಆಕಾಂಕ್ಷೆಗಳು ಇರ್ತದೆ. ಆದರೆ ಅವನು ಹೇಳಿದ ಮಾತು, ನಾನಿನ್ನ ಪ್ರೇಯಸ್ಸಾಗಿ ಇಟ್ಕೋತೀನಿ ಅಂತ ಮಾತು ನನಗೆ ಭಯವಾಗ್ತಾ ಇದೆ. ಅದಕ್ಕೆ ನಾನು ಏನು ಮಾಡಬೇಕು ಹೇಳಿ ನಿಶಾ? ಅದಕ್ಕೆ ನೀವು ನನಗೆ ತಾಳಿ ಕಟ್ಟಿ ಮದುವೆ ಮಾಡಿಕೊಳ್ಬೇಕು. ಇಷ್ಟು ದಿವಸ ಅಂತ ಈ ರೀತಿ ಪ್ರೀತಿಯಲ್ಲೇ ಕಾಲ ಕಳೆಯೋಣ. ನಾವು ಬೇಗನೆ ಹೊಸ ಜೀವನ ನಡೆಸೋಣ. ನಿಶಾ, ಬಾಳೆಂದರೆ ಸ್ವರ ಸಂಗೀತಕ್ಕೆ ತಾಳ ಇದ್ದ ಹಾಗೆ. ನಾನು ನಮ್ಮ ಅಣ್ಣಂದಿರನ್ನ ಬಿಟ್ಟು ಇಂಥ ನಿರ್ಧಾರ ತೆಗೆದುಕೊಳ್ಳುವುದಿಲ್ಲ. ನನ್ನ ಅಣ್ಣನ ಜೊತೆ ಮಾತನಾಡಿ ಆಮೇಲೆ ನಿನಗೇನೆಂಬುದನ್ನು ಹೇಳ್ತೀನಿ. ಶಿವರಾಜ್, ಏನಿದು ನಿಮ್ಮ ಮಾತು? ಪ್ರತಿಯೊಂದು ಗಂಡಸರು ಪ್ರೀತಿ ಮಾಡುವಾಗ ಮೊದಲು ಒಂದು ಮಾತು, ಪ್ರೀತಿ ಮಾಡಿದ ನಂತರ ಮತ್ತೊಂದು ಮಾತು. ನೀವು ನನ್ನ ಪ್ರೀತಿ ಮಾಡಿ ಹೋದ್ರೆ ನಾನು ಸತ್ತು ಹೋಗ್ತೇನೆ. ಹುಚ್ಚರ ಹಾಗೆ ಮಾತನಾಡಬೇಡ. ಹುಚ್ಚರ ಹಾಗೆ ಮಾತನಾಡಬೇಡ. ನೀನು ಹೇಳಿದ ಹಾಗೆ ಆಗಲಿ. ನಾವು ಇವತ್ತೇ ಮದುವೆ ಆಗೋಣ, ಸರಿನಾ? ಅಲ್ಲ ಶಿವರಾಜ್, ನೀನು ನನ್ನ ಪ್ರೀತಿ ಮಾಡುವಾಗ ನಿಮ್ಮ ಅಣ್ಣನವರ ಮಾತು ಕೇಳಿದ್ಯಾ? ನನಗೆ ಮುತ್ತು ಕೊಟ್ಟು ನನ್ನ ಮೈಸುಕೊಂಡುವಾಗ ನಿಮ್ಮ ಅಣ್ಣನ ಮಾತು ಕೇಳಿದ್ಯಾ? ನನ್ನ ಹಿಂದೆ ಬೆನ್ನು ಹತ್ತಿ ಅಲಿತಾ ಇದ್ದೆಲ್ಲ, ಆಗ ನಿಮ್ಮ ಅಣ್ಣನ ಮಾತು ಕೇಳಿದ್ಯಾ? ಇಲ್ಲ, ನಾನು ನಿನ್ನ ಕರೆದಾಗಲೆಲ್ಲ ಬರ್ತಿದ್ದೆ. ನಾನಿನ್ನ ನಮ್ಮ ಮನೆಯವರ ಮಾತು ಕೇಳಿದ್ನ? ಇಲ್ಲ ತಾನೇ. ಇಬ್ಬರು ಸೇರಿ ಪ್ರೀತಿ ಮಾಡ್ತಾ ಡಿಸೈಡ್ ಮಾಡಿದ್ವಿ. ಆದರೆ ನೀನನ್ನ ಪ್ರೀತಿ ಮಾಡದೆ ಹೋದರೆ ನನಗೆ ಪ್ರಾಣನೇ ಗತಿ. ಮುಂದೇನು ಮಾತನಾಡಬೇಡ ನಿಶಾ, ನಾವು ಇವತ್ತೇ ಮದುವೆ ಆಗೋಣ, ಸರಿನಾ? ಸರಿ, ಹಾಗಾದರೆ ತಾಳಿ ಇಲ್ಲದೆ ನನ್ನನ್ನು ಪ್ರೀತಿ ಮಾಡ್ತಂತ ಹೊಸ ಜೀವನ ಕೊಡ್ತಾ ಇದ್ದಿಲ್ಲ, ನನಗೆ ಸಂತೋಷವಾಯಿತು. ಇದೇ ಸಂತೋಷಕ್ಕೆ ಒಂದು ಹಾಡಂದ್ರೂ ಬಂತು ಬಂತು ಮೈನಾ, ತಂತು ಪ್ರೀತಿಯ ಗಾನ, ಅದು ಮಿಡಿಯಲು ಸವಿ ನುಡಿಯಲು ನನ್ನ ಎದೆಯ ಒಳಗೆ ತನನ, ಅದು ಕರೆಯಲು ಜೊತೆ ಬೆರೆಯಲು ಹೃದಯದೇ ಪ್ರೀತಿ ಕವನ. ಪ್ರೀತಿಯ ಗಾನ
ರಾಜ್ ಹೋಗೋಣವೇ? ಹಾ,